ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು 3 ರಾಶಿ, ಅದು ಫೈರ್ ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ, ಮೇಷ, ಸಿಂಹ, ಧನು, ಈ 3 ರಾಶಿಯವರ 3 ತಿಂಗಳು ಮುಂದೆ ಹೇಗಿರುತ್ತೆ ಅನ್ನುವ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು, ಮುಂಬರುವ ದಿನಗಳು ಹೇಗಿರುತ್ತೆ ನಿಮಗೆ ರಿಲೇಟೆಡ್ ಟು ಲವ್, ಮನಿ ಹಾಗೂ ವರ್ಕ್, ಈ ಎಲ್ಲ ವಿಷಯವಾಗೂ ನಾನು ಹೆಲ್ತ್ ಇದನ್ನು ಕೂಡ ರೀಡಿಂಗ್ ನ ಮಾಡ್ತಿದ್ದೇನೆ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ 3 ತಿಂಗಳು ಅಕಾರ್ಡಿಂಗ್ ಟು ಟ್ಯಾರೋ, ವಾಟ್ ಇಸ್ ಕಮಿಂಗ್ ಅಪ್ ಫಾರ್ ಯು. ಸೊ ಯಾರು ನೋಡ್ಬೇಕಾಗತ್ತೆ ಈ ಒಂದು ವಿಡಿಯೋ, ಇದು ಡೆಡಿಕೇಟ್ ಆಗಿರುವುದು 3 ರಾಶಿಗಳಿಗೆ, ಮೇಷ, ಸಿಂಹ, ಧನು. ಓಕೆ, ಇವ್ರನ್ನ ನಾವು ಫೈರ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ಫೈರ್ ಎಲಿಮೆಂಟ್ ಸೈನ್ಸ್. ಇಲ್ಲಿ 2 ಕಾರ್ಡ್ ಪೈಲ್ ಇದೆ ಅಲ್ಲ, ಯಾರು ಮೇಷರಾಶಿಯವರಾಗಿದ್ದೀರಾ, ಯಾರು ಸಿಂಹ ರಾಶಿಯವರಾಗಿದ್ದೀರಾ, ಯಾರು ಧನು ರಾಶಿ ಆಗಿದ್ದೀರಾ, ಅವರು 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮುಂದಿನ 3 ತಿಂಗಳು ಹೇಗಿದೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಮುಂಬರುವ ದಿನಗಳು ಹೇಗಿರುತ್ತೆ ಅಂತ ನಿಮ್ಗೆ ಒಂದು ಅನಾಲಿಸಿಸ್ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಫ್ಯೂಚರ್ ಬಗ್ಗೆ ಡೀಪರ್ ಆಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಸಿಗುತ್ತೆ. ಯಾವಾಗ ನಿಮಗೆ ಗೊತ್ತಾಗುತ್ತೆ ಈ ತರ ವಿಷಯಗಳಿದೆ ಅಂತ, ನೀವು ಪ್ರಿಪೇರ್ ಆಗಿರ್ತೀರಾ, ವೆಲ್ ಪ್ರಿಪೇರ್ಡ್ ಅಂತ. ಸೊ ನೀವು ಈ ಒಂದು ಕಾರ್ಡ್ ಪೈಲ್ ಆದ್ರೂ ಸೆಲೆಕ್ಟ್ ಮಾಡಬಹುದು, ಅಥವಾ ಈ ಒಂದು ಕಾರ್ಡ್ ಪೈಲ್ ಆದ್ರೂ ಸೆಲೆಕ್ಟ್ ಮಾಡಬಹುದು. ನಿಮಗೆ ಯಾವುದು ಮನಸ್ಸಿಗೆ ಹತ್ರ ಅನ್ಸುತ್ತೆ ಆ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಹಾಗೂ ಯಾವ ಒಂದು ವಿಡಿಯೋನು ನೀವು ಮಿಸ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನೀವು ಅಫ್ಕೋರ್ಸ್ ಸಬ್ಸ್ಕ್ರೈಬ್ ಆಗಿದ್ರೆ, ಇಷ್ಟ ಆಗಿದ್ರೆ ಚಾನೆಲ್ ನ ಶೇರ್ ಮಾಡಿ ಬೇರೆಯವ್ರ ಜೊತೆ, ಬಿಕಾಸ್ ದಟ್ ಇಸ್ ದ ಸಪೋರ್ಟ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಸೊ 2ರಲ್ಲಿ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಈ ಮೊದಲನೆಯ ಕಾರ್ಡ್ ಪೈಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಮುಂಬರುವ ದಿನಗಳು ಹೇಗಿರುತ್ತೆ, ನಿಮ್ಮ ಲೈಫ್ 3 ಮಂತ್ಸ್ ಹೇಗಿರುತ್ತೆ, ಮೇಷ, ಸಿಂಹ, ಧನು ರಾಶಿ. ಓಕೆ, ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಹಾಗೂ ನಿಮ್ಮ ಹೆಲ್ತ್ ಮತ್ತು ನಿಮ್ಮ ಪ್ರೀತಿ ವಿಷಯವಾಗಿ ಏನಿದೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನಿಮ್ಮ ಕೆಲಸ ಕಾರ್ಯಗಳು ಕ್ವೈಟ್ ಆಕ್ಟಿವ್ ಮತ್ತು ಫ್ರೂಟ್ಫುಲ್ 3 ಮಂತ್ಸ್ ಅಂತ ಹೇಳ್ಬೋದು ನಾವು. ರಿಲೇಟೆಡ್ ಟು ವರ್ಕ್ ಒಳ್ಳೆಯ ವಿಷಯಗಳು ನಡೆಯುತ್ತೆ, ಒಳ್ಳೆ ಚೇಂಜಸ್ ಬರುತ್ತೆ. 2 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಆದಷ್ಟು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾವುದೋ ಒಂದು ವಿಷಯ ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಮಾಡ್ಬೇಕಾ ಮಾಡಬಾರ್ದಾ ಅನ್ನುವಂಥ ಒಂದು ಗೊಂದಲ ಇದೆ. ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಹಾಗೆ ನೀವೊಂದು ಇಕ್ಕಟ್ಟಿನ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ನೀವು ಒಂದು ಗೈಡೆನ್ಸ್ ತಗೋಬೇಕಾಗತ್ತೆ, ಹಿರಿಯರಿಂದ ಅಥವಾ ನೀವು ನಂಬುವ ಜನರಿಂದ, ಅಥವಾ ಅಂದ್ರೆ ಆ ಒಂದು ಏರಿಯಾನಲ್ಲಿ ಸ್ಪೆಷಲೈಸ್ ಆಗಿರುವಂತಹ ಒಂದು ವ್ಯಕ್ತಿಯಿಂದ ಗೈಡೆನ್ಸ್ ತಗೊಳ್ಬೇಕಾಗತ್ತೆ. ಬಿಕಾಸ್ ರಾಂಗ್ ಡೆಸಿಷನ್ಸ್ ತಗೊಳ್ಳುವ ಸಾಧ್ಯತೆ ಇದೆ ಅಂತ ನೋಡ್ತಾ ಇದ್ದೀನಿ. ಮತ್ತು 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸ್ಟೆಬಿಲಿಟಿ ಇದೆ. ಗುಡ್ ಓಮನ್ ಕಾರ್ಡ್ ಇದು. ರಿಲೇಟೆಡ್ ಟು ವರ್ಕ್ ಸೆಲೆಬ್ರೇಷನ್ ನೋಡ್ತಾ ಇದ್ದೀನಿ ನಾನು, ಹ್ಯಾಪಿನೆಸ್ ನೋಡ್ತಾ ಇದ್ದೀನಿ, ಹಾಗೂ ಆಕ್ಸಿಲರೇಷನ್ ಅಂತಾನು ಹೇಳ್ಬಹುದು. ಸೊ ಬೇಸಿಕಲಿ ನಿಮ್ಗೆ 7 and 4 ಇವೆರಡೂ ಕಾರ್ಡ್ಸ್ ಯಾವ ರೀತಿಯಾದ ಇಂಡಿಕೇಶನ್ ರಿಲೇಟೆಡ್ ಟು ವರ್ಕ್ ಕೊಡ್ತಾ ಇದೆ ಅಂದ್ರೆ, ನಾನೇನು ನೀವು ತೀರಾ ಮೇಜರ್ ಪ್ರಾಬ್ಲಮ್ಸ್ ನ ನೋಡೋದಿಲ್ಲ, ಹಾಗೂ ಬ್ಯಾಲೆನ್ಸ್ ಇರುತ್ತೆ ಆನ್ ದ ಹೋಲ್. ನೀವೇನಾದ್ರೂ ಮಾಡಬೇಕು, ಏನಾದ್ರೂ ಒಂದು ವಿಷಯದ ಕಡೆಗೆ ಗಮನ ಕೊಡಬೇಕು ಅಂತ ಇದ್ದೀರಾ, ಅಥವಾ ಏನಾದ್ರೂ ಒಂದು ಟಾಸ್ಕ್ಗೂ ನೀವು ಕೈ ಹಾಕಿದ್ರೆ, ಅಂದ್ರೆ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಅದರಲ್ಲಿ ನಿಮಗೆ ಪೂರಕವಾಗುವ ಹಾಗೆ 3 ತಿಂಗಳು ನೀವು ರಿಸಲ್ಟ್ಸ್ ನ ನೋಡ್ತೀರಾ. ಬೇಸಿಕ್ಲಿ ನೋ ನೀಡ್ ಟು ವರಿ. ಡಿಸಿಷನ್ಸ್ ತಗೊಳ್ಳುವಾಗ ಹುಷಾರಾಗಿರಿ, ಒಂದು ಎಲ್ಲಾ ರೀತಿಯಾಗೂ ಪರಿಗಣಿಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಹೆಲ್ತ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹೆರೋಫಂತ್ ಕಾರ್ಡ್ ಬಂದಿರೋದ್ರಿಂದ ಹೌದು, ಮೇ ಬಿ ಒಂದು ಹೆಲ್ತ್ ಚೆಕ್ಅಪ್ ತಗೊಳ್ಳುವಂಥದ್ದು ಮತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು ಈ 3 ತಿಂಗಳು ಮಾಡಿ, ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್. ಅದನ್ನ ನೀವು ತಗೊಳ್ಳೋದ್ರಿಂದ ನಿಮ್ಗೆ ಏನಾದ್ರೂ ಕೆಲವು ಇಶ್ಯೂಸ್ ಇದೆ ಅಂದ್ರೆ, ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದರಿಂದ ಬಗೆಹರಿಸ್ಕೊಳ್ಳುವ ಒಂದು ಸ್ಥಿತಿ ಕೂಡ ನಿಮ್ಗೆ ಬರುತ್ತೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮೇಜರ್ ಪ್ರಾಬ್ಲಮ್ಸ್ ನಾನೇನು ನೋಡ್ತಾ ಇಲ್ಲ. ಹಣ ಅಷ್ಟು ಖರ್ಚಾಗೋದಿಲ್ಲ. ಹೆಲ್ತ್ ರಿಲೇಟೆಡ್ ರೀಸನ್ಸ್ಗೆ ನಾನೇನೋ ನೀವು ತೀರಾನೇ ಲೈಕ್ ಒಂದು ಗೊಂದಲಕ್ಕೆ ಸಿಕ್ಕಾಕೊಳ್ಳೋದು ಅಥವಾ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ಳೋದು
ಆ ಥರ ಏನು ನೋಡ್ತಾ ಇಲ್ಲ. ಕಿಂಗ್ ಆಫ್ ಕಪ್ಸ್ ಇಸ್ ಆಲ್ ಅಬೌಟ್ ಸ್ಟೆಬಿಲಿಟಿ ಅಗೇನ್ ಆ್ಯಂಡ್ ಹ್ಯಾಪಿನೆಸ್ ಆ್ಯಂಡ್ ಹೆಲ್ತ್, ವೆಲ್ತ್. ಇಟ್ಸ್ ಲುಕಿಂಗ್ ಗುಡ್, ವೆರಿ ಗುಡ್. ಅದಾದ ನಂತರ ನಾನು ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಇಮೋಷ್ನಲಿ ಸ್ವಲ್ಪ ಡ್ರೈನ್ ಆಗ್ತೀರಾ, ಜನರಿಂದ ನೋವು ಅನುಭವಿಸುವ ಕಾರಣಕ್ಕೆ ನೀವು ಸ್ವಲ್ಪ ಕುಗ್ಗಬಹುದು, ತಲೆನೋವು ಬರ್ಬೋದು, ಸಣ್ಣ ಸಣ್ಣ ವಿಷಯಗಳು ನಡಿಬಹುದು. ಅದ್ ಬಿಟ್ರೆ ನಾನು ಇನ್ನೇನು ನೀವು ಫಿಸಿಕಲಿ ಪ್ರಾಬ್ಲಮ್ನ ನೋಡ್ತೀರಾ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಮೋಷ್ನಲಿ, ಮೆಂಟಲಿ ಸ್ವಲ್ಪ ಎಕ್ಸಾಸ್ಟ್ ಆಗ್ತೀರಾ. ಜನ ನಿಮ್ಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು. ಅದೆಲ್ಲ ಸ್ವಾಭಾವಿಕ. ಅದೇನೋ ನೀವು ಕಂಪ್ಲೀಟ್ ಆಗಿ ನಿಲ್ಸೋಕ್ ಆಗೋದಿಲ್ಲ. ಸೊ ರಿಲೇಟೆಡ್ ಟು ವರ್ಕ್ ಕೂಡ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ನೀವೇನಾದ್ರು ಜಾಬ್ ಚೇಂಜ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಇವತ್ತಿಂದ 2 ತಿಂಗಳು ಆ ಒಂದು ಕೆಲಸಕ್ಕೆ ಕೈ ಹಾಕಕ್ ಹೋಗ್ಬೇಡಿ. 2 months ಹೇಗಿದೆ ಹಾಗೆ ಇರುತ್ತೆ. 2 months ಆದ್ಮೇಲೆ ನೀವು ಜಾಬ್ ಟ್ರೈ ಮಾಡೋದಾಗಿರ್ಬೋದು, ಅಥವಾ ಏನಾದ್ರು ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಮಾಡಬಹುದು. ಅಂಡ್ ದೆನ್ ಲವ್ ಲೈಫ್ ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿರೋದ್ರಿಂದ ನೀವು ಇಷ್ಟಪಡುವಂತಹ ವ್ಯಕ್ತಿಗಳಿಂದ ಮಾನಸಿಕವಾಗಿ ನೋವು ಅನುಭವಿಸುವ ಎಲ್ಲಾ ತರ ಒಂದು ಸೂಚನೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ. 3 of Swords ಬಂದಿರೋದ್ರಿಂದ ಅವರು ನಿಮಗೆ ಬೇಕಾಗಿರೋ ಹಾಗೆ ನಡ್ಕೊಳ್ದೇ ಇರೋದು, ಅಥವಾ ನಿಮ್ಗೆ ಟೈಮ್ ಕೊಡದೇ ಇರೋದು, ಮತ್ತು ಚುಚ್ಚು ಮಾತಾಡುವಂಥದ್ದು, ಈ ತರ ಒಂದ್ ಸ್ವಲ್ಪ ಕಿರಿಕಿರಿ ರಿಲೇಶನ್ಶಿಪ್, ಪರ್ಸನಲ್ ರಿಲೇಶನ್ಶಿಪ್, ಲವ್ ರಿಲೇಶನ್ಶಿಪ್ ನಲ್ಲಿ ಅನುಭವಗಳಾಗುತ್ತೆ. ಸೊ ನಿಮಗೆ ಗೊತ್ತಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ. ಯಾವಾಗ ನಿಮ್ಗೆ ಸ್ವಲ್ಪ ನೆಗೆಟಿವ್ ಅನ್ಸ್ತಾ ಇದೆ, ಮಾತು ನೆಗೆಟಿವ್ ಆಗ್ತಾ ಇದೆ, ಅಥವಾ ಮಾತು ಬೇರೆ ರೀತಿಯಾಗಿ ಹೋಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ಅಥವಾ ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಜೊತೆ ಅಂದಾಗ ಅಲ್ಲೇ ಹೋಲ್ಡ್ ಮಾಡಿ, ಪಾಸ್ ಮಾಡಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ 3 months ಸ್ವಲ್ಪ ಇಶ್ಯೂಸ್ ಆಗಬಹುದು. ಫೂಲ್ ಕಾರ್ಡ್ ಬಂದಿರೋದ್ರಿಂದ ಹೊಸದಾಗಿರುವಂತಹ ಪರಿಚಯಗಳಾಗ್ಬೋದು, ಹೊಸದಾಗಿರುವಂತಹ ರಿಲೇಶನ್ಶಿಪ್ಸ್ಗೆ ಕೈ ಹಾಕುವಂಥದ್ದು, ಆ ಥರದ್ದು ಏನಾದ್ರೂ ನಿಮ್ಗೆ ಅನ್ಕೊಳ್ದೇ ಇರೋ ಹಾಗೆ ಹೊಸ ಫ್ರೆಂಡ್ಸ್ ಆಗ್ತಾರೆ, ಅಥವಾ ಹೊಸ ಕನೆಕ್ಷನ್ಸ್ ನಿಮ್ಮ ಲೈಫ್ ನಲ್ಲಿ ನೀವು ಮುಂದೆ 3 ತಿಂಗಳು ನೋಡ್ತೀರಾ. ಬೇಸಿಕ್ಲಿ ಒಂದು ಅಡ್ವೆಂಚರಸ್ ಜರ್ನಿ ಆಗಿರ್ಬೋದು. ನೀವೆಲ್ಲಾದ್ರೂ ಹೋಗುವಾಗ ಆ ವ್ಯಕ್ತಿನ ಮೀಟ್ ಮಾಡುವಂಥದ್ದು, ಅಚಾನಕ್ಕಾಗಿ ಒಬ್ರು ನಿಮ್ಗೆ ತುಂಬಾ ಕ್ಲೋಸ್ ಆಗುವಂಥದ್ದು, ಈ ತರ ಚೇಂಜಸ್ ನ ಕೂಡ ನಾನು ನೋಡ್ತಾ ಇದ್ದೀನಿ. ಮತ್ತು 8 of Pentacles ಬಂದಿರೋದ್ರಿಂದ ನೀವು ಇಷ್ಟಪಡುವ ವ್ಯಕ್ತಿಗೆ ಮೇ ಬಿ ನೀವು ಅವ್ರಿಗೆ ಟೈಮ್ ಇನ್ವೆಸ್ಟ್ ಮಾಡೋದು, ಗಿಫ್ಟ್ಸ್ ಕೊಡುವಂಥದ್ದು, ನಿಮ್ಮ ಪ್ರೀತಿನ ಅವ್ರ ಹತ್ರ ತೋರಿಸ್ಕೊಳ್ಳುವ ರೀತಿ ಅದಾಗಿರುತ್ತೆ. ಅವ್ರ ಮೇಲೆ ಖರ್ಚು ಮಾಡೋದಾಗಿರ್ಬೋದು. ಹಾಗೆ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸೋದಕ್ಕೆ ಯು ವಿಲ್ ಬಿ ಪ್ರೆಸೆಂಟಿಂಗ್ ಫ್ಯೂ ಥಿಂಗ್ಸ್, ಆ ಒಂದು ವಿಷಯಗಳು ನಡೆಯುತ್ತೆ. ಮತ್ತು ನಾನು ಇನ್ನೇನು ನೀವು ತೀರಾನೇ ಏನಾದ್ರೂ ಕಾಶಿಯಸ್ ಆಗಿರ್ಬೇಕಾ ಅಂತ ಕೇಳಿದ್ರೆ ಹಾಗೇನೋ ಬರ್ತಾ ಇಲ್ಲ ರೀಡಿಂಗ್ ನಲ್ಲಿ. ನಾನು ಕೆಲವು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಏನು ಅಂತ ಚೆಕ್ ಮಾಡ್ತಾ ಇದ್ದೀನಿ. ವಿಶಿಂಗ್ ವೆಲ್ ಬರ್ತಾ ಇದೆ. ಈ 3 ತಿಂಗಳು ನೀವು ತುಂಬಾ ಮನಸ್ಸಿಂದ, ಶ್ರದ್ಧೆಯಿಂದ ಏನನ್ನ ಕೋರ್ಕೊಳ್ತೀರಾ, ನನ್ಗಿದಾಗ್ಬೇಕು, ಈ ತರ ನಡಿಬೇಕು, ಯಾವುದೇ ವಿಷಯ ಆಗಿರ್ಲಿ ಅದನ್ನ ನೀವು ಮನಸ್ಸಿಂದ ರೆಗ್ಯುಲರ್ ಆಗಿ ಮೇ ಬಿ ಬೆಳಗ್ಗೆ ಎದ್ದ ತಕ್ಷಣ ಕೇಳ್ಕೊಳ್ಳೋದಾಗಿರ್ಬಹುದು. ವಿಶಿಂಗ್ ವೆಲ್ ಬಂದಿರೋದ್ರಿಂದ ಅದೊಂದು ಆಪರ್ಚುನಿಟಿ ಇದೆ. ಆ ದೈವದ ಬ್ಲೆಸ್ಸಿಂಗ್ಸ್ ಇಂದ ನೀವು ಅನ್ಕೊಂಡಿರುವಂತಹ ಒಂದು ಕಾರ್ಯ ಇರ್ಬೋದು, ಆಸೆ ಕನಸುಗಳಿರ್ಬೋದು, ಅದು ಆಗುತ್ತೆ. ಆದ್ರೆ ಮನಸ್ಸಿಂದ ಪ್ರೀತಿಯಿಂದ ಕೇಳ್ಕೊಂಡ್ರೆ ಅದು ಖಂಡಿತವಾಗ್ಲೂ ನಡೆಯುತ್ತೆ. ಅದು ಏನೇ ಆಗಿರ್ಬೋದು, ಎನಿಥಿಂಗ್ ವಿಶ್ ಮಾಡೋದ್ರಿಂದ ನಿಮ್ಗೆ ಅದು ನಿಮ್ಮ ಲೈಫ್ ನಲ್ಲಿ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಸಿಗ್ತಾ ಇದೆ. ಆನ್ ದ ಹೋಲ್ ನಾನು ರೀಡಿಂಗ್ ಪ್ರಕಾರ ನೋಡಕ್ ಹೋದ್ರೆ ಇಟ್ಸ್ ಲುಕಿಂಗ್ ರಿಯಲಿ ಗುಡ್. ದಟ್ ವಾಸ್ ಯೋರ್ ರೀಡಿಂಗ್. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಮೇಷ, ಸಿಂಹ, ಧನುರಾಶಿ ಅವ್ರು ಯಾರು ಸೆಕೆಂಡ್ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಹೇಗಿರುತ್ತೆ ನಿಮ್ಮ ಮುಂದಿನ 3 ತಿಂಗಳು? ಮೇಷರಾಶಿ, ಸಿಂಹರಾಶಿ, ಧನುರಾಶಿ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿದೀರಾ ಅಂದ್ರೆ ನಿಮ್ಮ ರೀಡಿಂಗ್ ನ ಸ್ಪೆಸಿಫಿಕಲಿ ಇದನ್ನ ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ, ರೀಚ್ ಆಗುತ್ತೆ, ಹಾಗೂ ನಿಮ್ಗಿನ್ನ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಲೈಫ್ ಬಗ್ಗೆ. ಅದರಿಂದಾನೇ ತೀರಾನೇ ಫೋಕಸ್ಡ್ ಆಗಿ ರೀಡಿಂಗ್ಸ್ ನ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ತರ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದ್ರೆ ಅದನ್ನು ಕೂಡ ನೀವು ಕಮೆಂಟ್ ನಲ್ಲಿ ಹೇಳಿ, ಇಷ್ಟ ಆಗ್ತಾ ಇದೆಯಾ ಇಲ್ವಾ. ಫೀಡ್ಬ್ಯಾಕ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ, ನಿಮ್ಮ ಹೆಲ್ತ್ ವಿಷಯವಾಗಿ ಹೇಗಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ, ಹಾಗೂ ನಿಮ್ಮ ಪ್ರೀತಿ ವಿಷಯವಾಗಿ ಏನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತು ದೈವದಿಂದ ಏನದು ಮೆಸೇಜ್ ಅಂತ ಕೂಡ ನಾನು ನಿಮ್ಗೋಸ್ಕರ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ. ಸೊ ಕೆಲಸ ಕಾರ್ಯಗಳು 8 of Pentacles, ಬ್ಯುಸಿ ಇರ್ತೀರಾ, ಆಕ್ಟಿವ್ ಇರ್ತೀರಾ, ಹಾಗೂ ನಿಮ್ಮ ಟೈಮ್ ಬೇರೆಯವ್ರಿಗೆ ಮುಖ್ಯವಾಗುತ್ತೆ. ಅಂದ್ರೆ ನೀವು ಒಂದು ಡಿಮ್ಯಾಂಡ್ ಅಲ್ಲಿ ಇರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಗೆ ಪ್ರಾಫಿಟ್ ಆಗುತ್ತೆ, ಲಾಭವಾಗುತ್ತೆ. ಮತ್ತು ಎಂಪರರ್ ಬಂದಿರೋದ್ರಿಂದ ಒಳ್ಳೆಯ ಸ್ಟೇಜ್, ಒಳ್ಳೆಯ ಸಿಚುವೇಶನ್, ಒಳ್ಳೆಯ ಆಪರ್ಚುನಿಟಿ ನಿಮ್ಗೆ ಸಿಗುತ್ತೆ. ಒಳ್ಳೆಯ ಹುದ್ದೆಗೆ ಹೋಗೋದಾಗಿರ್ಬೋದು, ನೀವೇನಾದ್ರೂ ಒಂದು ದೊಡ್ಡ ಹುದ್ದೆಗೆ, ಒಂದು
ಪೋಸ್ಟ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಎಸ್ ಆಗುತ್ತೆ. 3 months ಇಸ್ ಫೇವರಿಂಗ್ ಯು. ಮತ್ತೆ ಸನ್ ಬಂದಿದೆ. ಲುಕ್ ಎಟ್ ದಿಸ್ ಕಾರ್ಡ್. ಐಮ್ ಇಂಪ್ರೆಸ್ಡ್. ಐಮ್ ವೆರಿ ಹ್ಯಾಪಿ ಫಾರ್ ಯು. ಯಾಕೆಂದ್ರೆ ಸನ್, ಎಂಪರರ್, 8 of ಇದೆಲ್ಲ ಕಾರ್ಯಗಳಿಗೆ ಸಿಗುವಂತ ಕಾರ್ಡ್ಸ್. ಮತ್ತು ಈ ಕಾರ್ಡ್ಸ್ ಹೇಗೆ ಫ್ಲೋ ಅಂಡ್ ಪಾಸಿಟಿವ್ ಮತ್ತು ಒಂದು ವೈಬ್ರೆಂಟ್ ಎನರ್ಜಿಲಿ ಇದೆ ಅಂದ್ರೆ ನೀವು ನಿಮ್ಮ ಟೈಮ್ನು ಅಷ್ಟೇ ನಿಮಗೆ ಬೇಕಾಗಿರೋ ಹಾಗೆ ಉಪಯೋಗ. ಎಲ್ಲೂ ನಾನು ಲೇಸಿನೆಸ್ ನೋಡ್ತಾ ಇಲ್ಲ, ವಿಚ್ ಇಸ್ ಅಮೇಝಿಂಗ್. ಗುಡ್ ಲಕ್ ಫಾರ್ ಯು. ಯಾಕಂದ್ರೆ ಆ ಥರದ್ ಒಂದು ಸಿಚುವೇಶನ್ ಇದೆ. ಒಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಮೇಝಿಂಗ್ ರಿಸಲ್ಟ್ಸ್ ನ ನೋಡ್ತೀರಾ. ಅಟ್ ದ ಸೇಮ್ ಟೈಮ್ ಫೈನಾನ್ಷಿಯಲ್ ಪ್ರಾಫಿಟ್ ಬೆನಿಫಿಟ್ ಕೂಡ ಅನುಭವಿಸ್ತೀರಾ. ಸ್ವಂತವಾಗಿ ಏನಾದ್ರೂ ಟ್ರೈ ಮಾಡಬೇಕು ಅಂತ ಇದ್ದೀರಾ ಅಂದ್ರೂ ಈ 3 ತಿಂಗಳು ನಿಮ್ಗೆ ಪೂರಕವಾಗೇ ಇದೆ, ನೀವು ಮಾಡಬಹುದು. ಹೆಲ್ತ್ ವಿಷಯವಾಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಟೆಂಪರೆನ್ಸ್ ಕಾರ್ಡ್, ರೆಗ್ಯುಲರ್ ವರ್ಕ್ಔಟ್ ಇರ್ಬೋದು, ನಿಮ್ಮ ಆಹಾರದ ಕಡೆಗೆ ಗಮನ ಕೊಡುವಂಥದ್ದು ಇರ್ಬೋದು, ಮೆಡಿಟೇಷನ್, ಯೋಗ, ಎಕ್ಸಸೈಸ್, ನೀವು ಏನನ್ನ ಆಕ್ಟಿವ್ ಆಗಿ ಏನಾದ್ರೂ ಮಾಡ್ಬೇಕಾಗತ್ತೆ, ಅದು ಕೂಡ ನಿಮ್ಮ ಆರೋಗ್ಯವನ್ನ ವೃದ್ಧಿಸುತ್ತೆ ಅಂತ ಹೇಳ್ಬಹುದು. ಮತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಅಗೇನ್ ಇದು ಒಂದು ಪಾಸಿಟಿವ್ ಇಂಡಿಕೇಶನ್. ಅರ್ತ್ ಎಲಿಮೆಂಟ್ ಇರೋದ್ರಿಂದ ಯಾವುದೇ ರೀತಿಯಾದ ಮೇಜರ್ ಪ್ರಾಬ್ಲಮ್ಸ್ ಹೆಲ್ತ್ ರಿಲೇಟೆಡ್ ಆಗಿ ನೀವು ಅನುಭವಿಸಿದಿಲ್ಲ. ಮತ್ತು ಹೆಲ್ತ್ ರಿಲೇಟೆಡ್ ಆಗು ನೀವೇನು ದುಡ್ಡನ್ನ ಖರ್ಚು ಮಾಡೋದು ನಾನು ನೋಡ್ತಾ ಇಲ್ಲ. ಇದ್ರ ಅರ್ಥ ಏನು ಅಂದ್ರೆ ಮೇ ಬಿ ನೀವು ಪ್ರಾಪರ್ ಆಗಿ ಇರುವಂತ ಡಯಟ್ ಫಾಲೋ ಮಾಡಬಹುದು, ಅಥವಾ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜಸ್ ನ ತರಬೇಕು ಅಂತ ಒಂದು ಶ್ರದ್ಧೆಯಿಂದ ನಿಮ್ಮ ಬಾಡಿನ, ನಿಮ್ಮ ಹೆಲ್ತ್ ನ ನೋಡ್ಕೊಳ್ಳೋದು, ಆ ತರ ರೆಸ್ಪಾನ್ಸಿಬಲ್ ಆಗ್ತೀರಾ, ವಿಚ್ ಇಸ್ ಗುಡ್ ಫಾರ್ ಯು. 5 of Wands ಬಂದಿರೋದ್ರಿಂದ ಒಂದೊಂದ್ಸಲ ಏನಾಗುತ್ತೆ, ಇರಿಟೇಷನ್ ಆಗ್ಬಹುದು. ರಿಲೇಶನ್ಶಿಪ್ಸ್ ನಲ್ಲಿ ಸ್ವಲ್ಪ ನಿಮಗೆ ಆ ಒಂದು ಎನರ್ಜಿ ಕುಗ್ಗಿಸಿ ಮೇ ಬಿ ನಿದ್ದೆ ಬರದೇ ಇರೋದು, ಸರಿಯಾಗಿ ತಲೆನೋವು ಬರೋದು, ಈ ತರ ಎಲ್ಲ ಕೆಲವು ಅನುಭವಗಳಾಗ್ಬಹುದು ಈ ಬರುವ ದಿನಗಳಲ್ಲಿ. ಇದು ಆಗೋದ್ರಿಂದ ಇದನ್ನು ನೀವು ತಡಿಬಹುದು. ಯಾವಾಗ ನಿಮ್ಗೆ ಇದು ತುಂಬಾ ಡ್ರೈನ್ ಆಗ್ತಾ ಇದೆ, ಯಾವ ಒಂದು ರಿಲೇಶನ್ಶಿಪ್ ನಿಮ್ಗೆ ಕರೆಕ್ಟ್ ಆಗಿ ಒಂದು ಫ್ಲೋ ಕೊಡ್ತಾ ಇಲ್ಲ, ಒಂದು ಪಾಸಿಟಿವ್ ಆಗಿರುವಂತ ಫೀಲ್ ಕೊಡ್ತಾ ಇಲ್ಲ ಅಂದ್ರೆ ಅದನ್ನ ಪಾಸ್ ಆಗಿ ಇಟ್ಕೊಳ್ಳೋದ್ರೆ ಪಾಸ್ ಮಾಡುವಂಥದ್ದು, ಅವ್ರ ಜೊತೆ ಮಾತು ಕಮ್ಮಿ ಮಾಡುವಂಥದ್ದು ಮಾಡೋದ್ರಿಂದ ಕೂಡ ಅದರಿಂದ ನೀವು ಆಚೆ ಬರುವ ಎಲ್ಲ ಸಾಧ್ಯತೆ ಇದೆ. ನಿಮ್ಮ ಲವ್ ರೀಡಿಂಗ್ ಹೇಗಿದೆ? 9 of Pentacles ಬರ್ತಾ ಇದೆ, ಅದಾದ ನಂತರ Knight of Swords ಬರ್ತಾ ಇದೆ, ಮತ್ತು 9 of Cups ಬಂದಿದೆ. ಕಪ್ ಆಫ್ ಎಮೋಷನ್ಸ್ ಇದೆ, ಮತ್ತೆ ಅರ್ತ್ ಎಲಿಮೆಂಟ್ ಇದೆ. ಯಾವಾಗ ಈ ಒಂದು ವಾಟರ್ ಅರ್ತ್ ಎಲಿಮೆಂಟ್ ಇದೆ, ಅರ್ತ್ ಅಂಡ್ ವಾಟರ್ ಎಲಿಮೆಂಟ್ ಇಸ್ ಅ ಲವ್ಲಿ ಕಾಂಬಿನೇಷನ್ ಕಾರ್ಡ್ಸ್. ಯಾಕೆಂದ್ರೆ ನಿಮ್ಗೆ ಒಂದು ರಿಲೇಶನ್ಶಿಪ್ ಹೇಗಿರುತ್ತೆ ಇನ್ನ 3 ತಿಂಗಳಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಪಾರ್ಟ್ನರ್ ಇರ್ಬೋದು, ನಿಮ್ಗೆ ಟೈಮ್ ಕೊಡುವಂಥದ್ದು, ನಿಮ್ಗೆ ಹೇಗೆ ಬೇಕೋ ಹಾಗೆ ಮೆಮೊರೀಸ್ ನ ಕ್ರಿಯೇಟ್ ಮಾಡುವಂಥದ್ದು, ಆಚೆ ಹೋಗುವಂಥದ್ದು, ಮತ್ತು ಟೈಮ್ ನ ನಿಮಗೆ ಯಾವ ರೀತಿ ಮೇ ಬಿ ಆಚೆ ಹೋಗ್ಬಿಟ್ಟು ಏನಾದ್ರು ಶಾಪಿಂಗ್ ಮಾಡೋದು, ಆ ತರ ನಿಮ್ಮ ಹತ್ರ ಅಂದ್ರೆ ಈಗಾಗ್ಲೇ ನಿಮ್ ಜೊತೆ ಒಬ್ರು ಪಾರ್ಟ್ನರ್ ಇದ್ದಾರೆ ಅಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಅದ್ಭುತವಾಗಿರುವಂತ ದಿನಗಳಿರುತ್ತೆ, ಲೈಕ್ ನೆಕ್ಸ್ಟ್ 3 months. ಅಕಸ್ಮಾತ್ ನೀವು ಸಿಂಗಲ್ ಆಗಿದ್ದೀರಾ ಹಾಗೂ ನೀವೇನಾದ್ರೂ ಒಂದು ರಿಲೇಶನ್ಶಿಪ್ ವಿಷಯವಾಗಿ ಚೇಂಜಸ್ ನ ನೋಡ್ತಾ ಇದ್ದೀರಾ ಅಂದ್ರೂ ಕೂಡ ಒಂದು ಪೊಟೆನ್ಶಿಯಲ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾರೆ. ಆ ವ್ಯಕ್ತಿ ಕೂಡ ಅಷ್ಟೇ ಇಂಟ್ರೆಸ್ಟೆಡ್ ಮತ್ತು ಆಕ್ಟಿವ್ ಆಗಿ ನಿಮ್ ಲೈಫಿಗೆ ಬಂದು ಒಂದು ಪಾಸಿಟಿವ್ ಆಗಿರುವಂತ ಇಮೋಷನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾರೆ. ಆ ತರದ್ ಒಂದು ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಗೋಲ್ಡನ್ ಪ್ಯಾಲೇಸ್ ಬರ್ತಾ ಇದೆ. ಮೇ ಬಿ ನೀವು ಗೋಲ್ಡನ್ ಟೆಂಪಲ್ ಹೋಗ್ತಿರೋ, ಐ ಡೋಂಟ್ ನೋ, ಲೆಟ್ಸ್ ಸಿ. ಕಮೆಂಟ್ ಮಾಡಿ ನೀವು ಆತರ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಅಂತ. ಬಟ್ ನಾನೇನ್ ನೋಡ್ತಿದ್ದೀನಿ ಅಂದ್ರೆ ಮುಂದಿನ 3 ತಿಂಗಳು ಸ್ಪಿರಿಚುವಲ್ ಆಗಿ ನೀವು ಆ ಜಾಗಗಳಿಗೆ ಹೋಗುವಂಥದ್ದು, ಮತ್ತು ನೀವು ಇಷ್ಟಪಡುವಂತ ಒಂದು ದೈವನ ಆ ಬ್ಲೆಸ್ಸಿಂಗ್ಸ್ ನ ತಗೊಂಡು ಫ್ಯಾಮಿಲಿ ಜೊತೆ ಹೋಗುವಂತ ಆತರ ಏನೋ ಒಂದು ಪ್ಲಾನಿಂಗ್ 3 ತಿಂಗಳು ಮಾಡೋ ತರ ನಾನು ನೋಡ್ತಾ ಇದ್ದೀನಿ. ಹಾಗ ಆಗುತ್ತೆ ಕೂಡ. ಮತ್ತು ಗೋಲ್ಡನ್ ಪ್ಯಾಲೇಸ್ ಅಂದ್ಮೇಲೆ ಗೋಲ್ಡನ್ ಆಪರ್ಚುನಿಟಿ ಅಂತಾನು ಹೇಳ್ತೀವಿ ನಾವ್ ಇದನ್ನ. ಮೇ ಬಿ ಗೋಲ್ಡ್ ತಗೊಳ್ಳೋದಾಗಿರ್ಬೋದು, ಅದ್ರ 3 ತಿಂಗಳು ನಿಮ್ಗೆ ಏನ್ ಇಷ್ಟ ಇದೆ. ಯಾಕಂದ್ರೆ ಇಲ್ಲೂ ಕೂಡ ಗೋಲ್ಡ್ ಕಾಯಿನ್ ನೋಡ್ತಾ ಇದ್ದೀನಿ. ಸಮ್ ಕೈಂಡ್ ಆಫ್ ಅ ಗೋಲ್ಡ್ ಪರ್ಚೇಸ್ ಯು ಪ್ಲಾನಿಂಗ್, ಆ ತರ ಏನಾದ್ರು ಇದೆಯಾ? ಆ ತರ ನಾನು ನೋಡ್ತಾ ಇದ್ದೀನಿ. ಎಕ್ಸ್ಪೆನ್ಸಿವ್ ಆಗಿರುವಂತಹ ವಸ್ತುಗಳನ್ನ ಕೊಂಡ್ಕೊಳ್ಳೋದು, ಸ್ಪೆಷಲಿ ಗೋಲ್ಡ್ ನಾನು ನೋಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಮುಂಬರುವ 3 ತಿಂಗಳಲ್ಲಿ ಏನಾದ್ರು ಆ ತರ ಸಮಾರಂಭಗಳು ನಡಿಬಹುದು, ಅಥವಾ ಆ ತರ ನೀವು ನ್ಯೂ ಇಯರ್ಗೆ ಏನಾದ್ರು ತಗೋಬೇಕು ಅಂತ ಕೂಡ ಆಸೆ ಕೋರಿಕೆಗಳು ಇಟ್ಕೊಂಡಿದ್ದಾರೆ, ಅದು ಆಗುತ್ತೆ 3 ತಿಂಗಳೊಳಗಡೆ ಅಂತ ಬರ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.